ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಶಿಡ್ಲಘಟ್ಟದಲ್ಲಿ ಎಸ್ಐಆರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಜಿ ಪ್ರಭು. ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್ ಅರ್ಹ ಮತದಾರರು ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಲು ಮನವಿ. ಐಸಿಎಲ್ ಕಂಪನಿ ಹೆಸರಿನಲ್ಲಿ ನಕಲಿ ಎಂಕೆಪಿ ಗೊಬ್ಬರ ಮಾರಾಟ. ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕ ಕಂಪನಿಯಿಂದ ವಂಚನೆ. ಅಂಗಡಿಗೆ ಮುತ್ತಿಗೆ ಹಾಕಿದ ನೂರಾರು ರೈತರ ಆಕ್ರೋಶ. ದಾಳಿ ನಡೆಸಿ ಪರಿಶೀಲನೆ ಮಾಡಿದ ಕೃಷಿ ಅಧಿಕಾರಿಗಳು. ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರಿಂದ ಪ್ರತಿಭಟನೆ. ಬೆಂಬಲ ಬೆಲೆ ಯೋಜನೆಯಡಿ ಮಾವಿನಕಾಯಿ ನೋಂದಣಿ ಅವಧಿ ವಿಸ್ತರಿಸಲು ಆಗ್ರಹ. ಎಪಿಎಂಸಿ ಕಚೇರಿ ಎದುರು ರೈತರ ಪ್ರತಿಭಟನೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳದಲ್ಲಿ ಚಾಕುವಿನಿಂದ ಇರಿದ ಪಾಪಿಗಳು. ಗಲಾಟೆ ವಿಕೋಪಕ್ಕೆ ತಿರುಗಿ ದಂಪತಿ ಮೇಲೆ 5 ಗುಂಪು ಮಾರಣಾಂತಿಕ ಹಲ್ಲೆ. ಚಿಂತಾಮಣಿ ಶಾಂತಿನಗರದಲ್ಲಿ ಘಟನೆ. ವಾರ್ತೆಗಳ ವಿವರ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಜಿಲ್ಲೆಯ ಎಲ್ಲ ಅರ್ಹ ಮತದಾರರು ಕಡ್ಡಾಯವಾಗಿ ಭಾಗವಹಿಸಿ ತಮ್ಮ ಮತದಾನದ ಹಕ್ಕನ್ನ ಭದ್ರಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನವೀನ್ ಭಟ್ ಮನವಿ ಮಾಡಿದರು. ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಸಹಯೋಗದಲ್ಲಿ ಶನಿವಾರ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ಆಯೋಜಿಸಿದ್ದ ಎಸ್ಐಆರ್ ಮತದಾರರ ಪಟ್ಟಿ ಜಾಗೃತಿ ಕಾಲ್ನಡಿಗೆ ಜಾಥಾಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಮತ್ತು ಡಾಕ್ಟರ್ ನವೀನ್ ಭಟ್ ಪಾರಿವಾಳ ಹಾರಿಸಿ ಹಸಿರು ನಿಶಾನೆ ತೋರಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನವೀನ್ ಭಟ್, ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಎಸ್ಐಆರ್ ಕುರಿತು ಮನೆ ಮನೆಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛತಾ ವಾಹನಗಳ ಮೂಲಕವೂ ನಾಗರಿಕರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯುತ್ತಿದೆ. ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಜೊತೆಗೆ ಪಿಡಿಒಗಳು, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಸಹಾಯಕರು, ಡಿಇಒಗಳು, ಕರ ವಸೂಲಿಕಾರರು ಹಾಗೂ ನೀರುಗಂಟಿಗಳನ್ನು ನಿಯೋಜಿಸಿ ಪರಿಷ್ಕರಣೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಡೆಸಲಾಗುತ್ತಿದೆ ಎಂದರು. ಪ್ರಕ್ರಿಯೆ ಎಂದರೇನು, ಅದರಿಂದ ಮಾಡುವ ಉಪಯೋಗ ಏನು, ಅದನ್ನು ಹೇಗೆ ಮಾಡಬೇಕು, ಹಾಗೆ ಈ ಪ್ರಕ್ರಿಯೆಯಲ್ಲಿ ಇವಾಗಲೇ ಅಮೋಘವಾದ ಫಲಿತಾಂಶವನ್ನು ನೀಡುವಂತಹ 100ಕ್ಕೆ 100 ಡಿಜಿಟೈಸೇಷನ್ ಮಾಡಿದಂಥ BLOಗಳಿರ್ಬೋದು, ಅವರನ್ನ ಪ್ರೇರೇಪಿಸಿದಂಥ ಸೂಪರ್ವೈಸ್ ಮಾಡಿದಂಥ VLO ಸೂಪರ್ವೈಸರ್ಗಳಿರ್ಬೋದು, ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ಮಾಡೋದೇನೆಂದ್ರೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ. ಕಳೆದ ವಾರ ನಾವು ಈ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆದಾಗ ಒಂದು ಬೃಹತ್ ಜಾಥಾವನ್ನು ನಾವು ಆರ್ಗನೈಸ್ ಮಾಡಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ 1000ಕ್ಕೂ ಹೆಚ್ಚು ಜನರನ್ನ ಇದೇ ತರ ಒಂದು ಕರ್ಕೊಂಡು ಬಂದು ಒಂದು ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಒಂದು ಜನರಿಗೆ ಅರಿವಾಗಬೇಕು ಅನ್ನೋ ಮಾತ್ರವಾದ ನಿರ್ಧಾರದಲ್ಲಿ ನಾವು ಪಾಲ್ಗೊಂಡಿದ್ದೆವು. ಅದರೊಂದಿಗೆ ಮುಂದೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್, ಈ ಏನು BLOಗಳು ಹೋಗಿ ಡಿಜಿಟೈಸೇಷನ್ ಮಾಡಬೇಕಾದ್ರೆ ಅಲ್ಲಿ ಫಾರ್ಮ್ ಅನ್ನ ಫಿಲ್ ಮಾಡ್ಕೊಂಡು ತೆಗೆದುಕೊಂಡು ಬರ್ತಾರೆ, ಅದನ್ನ ಡಿಜಿಟೈಸೇಷನ್ ಮಾಡೋದಕ್ಕೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಒಂದು ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಅನ್ನ BLO ಫೆಸಿಲಿಟೇಷನ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡೋರು ಇರ್ಬೋದು. ಕಳೆದ ವಾರ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಬೈಕ್ ರ್ಯಾಲಿಗಳನ್ನ ಮಾಡೋದಿರ್ಬೋದು. ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ಪ್ರವಾಸಿ ಮಂದಿರದವರೆಗೆ ನಡೆದ ಜಾಥಾದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಸ್ವಸಹಾಯ ಸಂಘದ ಸದಸ್ಯರು, ವಿಕಲಚೇತನರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಎಸ್ಐಆರ್ ಕುರಿತು ಘೋಷವಾಕ್ಯಗಳನ್ನು ಒಳಗೊಂಡಿರುವ ಫಲಕಗಳನ್ನು ಪ್ರದರ್ಶಿಸಿ ಡೊಳ್ಳು ಕುಣಿತದ ಮೂಲಕ ಸಾರ್ವಜನಿಕರಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು. ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿ ರಸ್ತೆ ವೃತ್ತದ ಬಳಿ ಮಾನವ ಸರಪಳಿ
ಸರಪಳಿಯನ್ನ ರಚಿಸಲಾಯಿತು. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳ 29ರಿಂದ ಎಸ್ಐಆರ್ ಕಾರ್ಯ ಆರಂಭಿಸಲಾಗಿದೆ. ಬಿಎಲ್ಒಗಳು, ಮೇಲ್ವಿಚಾರಕರು, ಸಹಾಯಕ ಚುನಾವಣಾ ನೋಂದಣಾಧಿಕಾರಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಪರಿಶ್ರಮದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಹೇಳಿದರು. ಕೇವಲ 17 ದಿನಗಳಲ್ಲಿ 76.68% ಮತದಾರರನ್ನ ಕರಡು ಮತದಾರರ ಪಟ್ಟಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. 24 ವರ್ಷಗಳ ಬಳಿಕ ನಡೆಯುತ್ತಿರುವ ಈ ವಿಶೇಷ ಸಮಗ್ರ ಪರಿಷ್ಕರಣೆ ಅತ್ಯಂತ ಮಹತ್ವದ್ದಾಗಿದೆ. ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯಬಾರದು ಹಾಗೂ ಅನರ್ಹರು ಸೇರ್ಪಡೆಯಾಗಬಾರದು ಎಂಬ ಉದ್ದೇಶದಿಂದ ಈ ಕಾರ್ಯ ಕೈಗೊಳ್ಳಲಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಿರ್ಣಾಯಕವಾಗಿದ್ದು ಅದರ ಅಡಿಪಾಯವೇ ಮತದಾರರ ಪಟ್ಟಿ ಎಂದು ಹೇಳಿದರು. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಎಸ್ಐಆರ್ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಜಿಲ್ಲೆಯಲ್ಲೇ ಮೊದಲ ಬಾರಿಗೆ 100% ಪ್ರಗತಿ ಸಾಧಿಸಿದ ವೆಂಕಟಲಕ್ಷ್ಮಿ ಅವರನ್ನ ಅಭಿನಂದಿಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀ ಭೋಗನಂದೇಶ್ವರ ಎಂಬ ದೇವರ ಹೆಸರಿನಲ್ಲಿ ಫರ್ಟಿಲೈಸರ್ಸ್ ಅಂಗಡಿ ತೆರೆದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಎಂಬ ಘೋಷವಾಕ್ಯ ಹಾಕಿಕೊಂಡಿದ್ದ ಅಂಗಡಿ ಮಾಲೀಕನೇ ರೈತರಿಗೆ ನಕಲಿ ಗೊಬ್ಬರ ಮಾರಾಟ ಮಾಡಿ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಅಸಲಿ ಐಸಿಎಲ್ ಕಂಪನಿಯ ಎಂಕೆಪಿ ಗೊಬ್ಬರದ ಬದಲಿಗೆ ನಕಲಿ ಗೊಬ್ಬರ ನೀಡಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿರುವ ಆರೋಪದ ಹಿನ್ನೆಲೆ ಕೃಷಿ ಇಲಾಖೆ ಅಧಿಕಾರಿಗಳು ಅಂಗಡಿಗೆ ದಾಳಿ ನಡೆಸಿ ತನಿಖೆ ಆರಂಭಿಸಿದ್ದಾರೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ದೇವರ ಹೆಸರಿನಲ್ಲೇ ಶ್ರೀ ಭೋಗನಂದೇಶ್ವರ ಕೃಷಿ ರೈತ ಉತ್ಪಾದಕ ಕಂಪನಿ ಎಂಬ ಫರ್ಟಿಲೈಸರ್ಸ್ ಅಂಗಡಿ ಆರಂಭಿಸಿದ್ದ ಮೋಹನ್ ಅಂಗಡಿ ಮುಂದೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಎಂಬ ಘೋಷವಾಕ್ಯವನ್ನು ಹಾಕಿಕೊಂಡಿದ್ದ. ಆದರೆ ರೈತರಿಗೆ ಗುಣಮಟ್ಟದ ಅಸಲಿ ಗೊಬ್ಬರ ನೀಡುವ ಬದಲು ನಕಲಿ ಎಂಕೆಪಿ ಗೊಬ್ಬರ ಮಾರಾಟ ಮಾಡಿ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ನಲ್ಲಿರುವ ಈ ಅಂಗಡಿಯಲ್ಲಿ ನೂರಾರು ರೈತರು ಪ್ರತಿದಿನ ಗೊಬ್ಬರ ಖರೀದಿಸುತ್ತಾರೆ. ಮಳೆ ಕೊರತೆಯ ನಡುವೆ ಬೆಳೆ ಉಳಿಸಿಕೊಳ್ಳಲು ರೈತರು ಐಸಿಎಲ್ ಕಂಪನಿಯ ನೀರಿನಲ್ಲಿ ಕರಗುವ ಎಂಕೆಪಿ ಗೊಬ್ಬರ ಖರೀದಿಸಿದ್ರು. ಆದರೆ ಈ ಬಾರಿ ಪಡೆದ ಗೊಬ್ಬರದ ಪ್ಯಾಕಿಂಗ್, ಬಣ್ಣ ಹಾಗೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಅನುಮಾನಗೊಂಡ ರೈತರು ನೇರವಾಗಿ ಕಂಪನಿಯನ್ನ ಸಂಪರ್ಕಿಸಿದರು. ಆಗ ತಮಗೆ ನೀಡಿರುವ ಉತ್ಪನ್ನ ನಕಲಿ ಎಂಬುದು ಬೆಳಕಿಗೆ ಬಂದಿದೆ. ನನ್ನ ಹೆಸರು ಪುನೀತ್ ಅಂತ, ಬಿಜ್ವಾರ ಗ್ರಾಮದವನು. ನಾನೊಬ್ಬ ರೈತ. MKP ಬೇಕಾಗಿತ್ತು. ಇಲ್ಲಿ ಭೋಗನಂದೇಶ್ವರ ಇದರಲ್ಲಿ ತೊಗೊಂಡೋಗಿದ್ದೆ. 4 ಬ್ಯಾಗ್ಸ್ ನಾನು ಖರೀದಿ ಮಾಡಿ ಬಿಲ್ ಹಾಕ್ಸ್ಕೊಂಡು ತೊಗೊಂಡೋಗಿದ್ದೀನಿ. ನನ್ನ ಹತ್ರ ಹಳೇದೊಂದು ಸ್ಟಾಕ್ ಇತ್ತು, ಒಂದು 10 kg ಅಷ್ಟು. ಅದ್ರ ಜೊತೆಲಿ ಸಾಲದೆ ಬಂದು ಈ ಹೊಸ ತೊಗೊಂಡೋಗಿರೋ ಪ್ರಾಡಕ್ಟ್ ನೀವು ಓಪನ್ ಮಾಡಿದಾಗ ಅದ್ರ ಪ್ಯಾಕಿಂಗೇ ಬೇರೆ ಇತ್ತು, ಇದ್ರ ಪ್ಯಾಕಿಂಗೇ ಬೇರೆ ಇತ್ತು. ಅದರಿಂದ ನನಗೆ ಡೌಟ್ ಬಂದು ನಾನು ಕಂಪ್ನಿಯವ್ರಿಗೆ ಫೋನ್ ಮಾಡಿದೆ. ಕಂಪ್ನಿಯವ್ರಿಗೆ ಫೋನ್ ಮಾಡಿದೆ, ಸರ್ ಅದೊಂದು ಲಾಟ್ ನಂಬರು ವಾಟ್ಸಪ್ ಮಾಡಿ, ಫೋಟೋ ಹಿಡಿದು ಇದ್ರದ್ದು ಹಳೇದ್ರದ್ದು ಹೊಸರದ್ದು ಅಂದರು. ವಾಟ್ಸಪ್ ಮಾಡಿದೆ. ಅವರು ಇದಕ್ಕೆ ಕಳಿಸಿ ಆ ಲಾಟ್ ನಂಬರ್ ಎಲ್ಲ ಚೆಕ್ ಮಾಡಿದಾಗ ಅದು ಫೇಕ್ ಅಂತ ಬಂತು, ಡೂಪ್ಲಿಕೇಟ್ ಅಂತ ಬಂತು. ಸರಿ ಸರ್, ಇಲ್ಲಿ ತೊಗೊಂಬಂದಿದ್ದು, ಇವ್ರ ಹತ್ರ ಸ್ಟಾಕು ಇದೆ, ಬನ್ನಿ ಅಂದರೆ ಬಂದರು. ಎಲ್ಲ ನೋಡಿ ಇದೆಲ್ಲ ಬೇರೆ ನಾವು MKPಗೆ ಹೇಳಿದ್ದು. ಇಲ್ಲಿ ಬಂದರೆ 1261 ಫೇಕ್ ಇದೆ, 13045 ಫೇಕ್ ಇದೆ, 1261 ಫೇಕ್ ಇದೆ, 5234 ಫೇಕ್ ಇದೆ. ಎಲ್ಲ ಫೇಕ್ ಐಟಮೇ ಮಡಗಿದ್ದಾರೆ. ನಾನು 6 ಬ್ಯಾಗ್ ತೊಗೊಂಡೋಗಿದ್ದೀನಿ. ಟೋಟಲು 4 + 2 6 ಬ್ಯಾಗಲ್ಲಿ ನಾನು 1 ಎಕರೆಗೆ 5 kg ಹಂಗೆ ರೆಕಮೆಂಡ್ ಇರೋದು. ಲೆಕ್ಕ ಹಾಕಿದ್ರೆ ಎಷ್ಟು ಎಕರೆಗೆ ಆಗ್ತದಂತ. ನಾನು ಬಿಟ್ಟರೆ ನನ್ನ ತೋಟ ಏನಾದರೂ ಕ್ಲೈಮೇಟ್ ಹೆಚ್ಚೇ ಕಡಿಮೆ ಆದರೆ ಬ್ಲೈಟ್ ಬರ್ತದೆ, ಅದನ್ನು ಬರ್ಸ್ಕೊಡೋರು ಯಾರು. ನಕಲಿ ಗೊಬ್ಬರ ಮಾರಾಟ ಮಾಡಿರುವುದು ಖಚಿತವಾಗುತ್ತಿದ್ದಂತೆಯೇ ನೂರಾರು ರೈತರು ಅಂಗಡಿಗೆ ಮುತ್ತಿಗೆ ಹಾಕಿ ಮಾಲೀಕ ಮೋಹನ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಮೋಹನ್ನನ್ನ ನಂದಿಗಿರಿಧಾಮ ಪೊಲೀಸ್ ಠಾಣೆಗೆ ಕರೆದೊಯ್ದು ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು.
ಅಲ್ಲ ಸರ್ ಕರೆಕ್ಟಾಗಿದೆ ರೈತರು ಕಡಿಮೆ ಮಾಡಿ ನನ್ನ ಮಕ್ಕಳು ಉದ್ಧಾರ ಆಗೋಗಿವೆ. 1200 ರೂಪಾಯಿ ಶೇರ್ ಕಟ್ಟಿ ಅಂಗಡಿ ಓಪನ್ ಮಾಡಿ ಬರೀ ಉಪ್ಪು ವೀರ್ಯ ಅಮೋನಿಯಂ ಸಲ್ಫೇಟ್ ಮಿಕ್ಸ್ ಮಾಡಿ 4,500 ಎಲ್ಲ ಕಡೆ ತನಿಖೆ ಆಗ್ಬೇಕಂತ ಹೇಳು. ಎಲ್ಲ ಕಡೆ ತನಿಖೆ ಆಗ್ಬೇಕಿದು. ಅದು ಬೇರೆ ಇಲ್ಲ. ಒಬ್ರು ಬಂದು ರೈತ ಹೇಳ್ತಿದ್ದ ಕಮಿಟಿಯವರು ಇನ್ವಾಲ್ವ್ ಆಗ್ತಿದ್ದು ಮಾಡಕ್ಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಇನ್ವಾಲ್ವ್ ಆಗವ್ರಂತೆ. ರೈತರು ಅದ್ರಲ್ಲಿ ಕಮಿಟಿಯವರು ಇನ್ವಾಲ್ವ್ ಆಗಿರೋದು ರೈತ ಹೇಳ್ತಾವನೆ. ನೀನ್ ರೈತ ಕಮಿಟಿಯವರು ಬಂದು ಕೇಳ್ಬೇಕು ಅದನ್ನ. ಮೂರನೇ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಇಲ್ಲಿ. ಅವನಿಗೆ ಪವರ್ ಅಷ್ಟು ಮಾತಾಡೋದು. ಕೆಮಿಕಲ್ ಯಾವ ರೀತಿ ಇತ್ತು? ಕೆಮಿಕಲ್ ಬರೀ ಉಪ್ಪಿನಂಶ ಇದೆ ಸರ್. ಬರೀ ಉಪ್ಪು ಬಿಟ್ರೆ ಇನ್ನೇನು ಇಲ್ಲ ಇದ್ರಲ್ಲಿ. ಈಗ ನಾನು ನೀವು ನೋಡ್ದಂಗೆ ಬಾಯಲ್ಲಿ ಹಾಕೊಂಡಿದ್ದೀನಿ, ಒಂಚೂರು ಹಾಕೊಂಡಿಲ್ಲ. ಅರ್ಧ ಕೆಜಿ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಕೃಷಿ ಇಲಾಖೆ ಅಧಿಕಾರಿಗಳು ಅಂಗಡಿಗೆ ದಾಳಿ ನಡೆಸಿ ಗೊಬ್ಬರದ ಚೀಲಗಳು, ದಾಖಲೆಗಳು ಹಾಗೂ ದಾಸ್ತಾನನ್ನ ಪರಿಶೀಲಿಸಿದರು. ಗೊಬ್ಬರದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯ ಪರೀಕ್ಷೆಗೆ ಕಳುಹಿಸುವ ಪ್ರಕ್ರಿಯೆ ಆರಂಭಿಸಿದ್ರು. ಪರಿಶೀಲನೆ ವೇಳೆ ಮತ್ತೊಂದು ಅಕ್ರಮವು ಬೆಳಕಿಗೆ ಬಂದಿದೆ. ಅಂಗಡಿಯ ಗೊಬ್ಬರ ಮಾರಾಟ ಪರವಾನಗಿ ಅವಧಿ ಮುಗಿದಿದ್ರೂ ಮರು ಪರವಾನಗಿ ಪಡೆಯದೆ ವ್ಯಾಪಾರ ನಡೆಸಲಾಗುತ್ತಿತ್ತು ಎಂಬುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿನಲ್ಲಿ ಸರ್ ಏನೋ ಒಂದು ರೈತ ಉತ್ಪಾದಕರ ಸಂಘ ಏನು ಸ್ಥಾಪನೆ ಮಾಡಿದ್ದಾರೆ. ಭೋಗ ನಂದೀಶ್ವರ ರೈತ ಉತ್ಪಾದಕರ ಸಂಘ ಅಂತ. ಇವರು ರಸಗೊಬ್ಬರ ಮತ್ತು ಕೀಟನಾಶಕಗಳ ಪರವಾನಗಿಯನ್ನು ತಗೊಂಡು ರೈತರುಗಳಿಗೆ ಪರಿಕರಗಳನ್ನ ವಿತರಣೆ ಮಾಡ್ತಿದ್ರು. ನಿನ್ನೆ ಸಂಜೆ ನಮಗೆ ಏನೋ ಒಂದು ನಂದಿ ಗಿರಿಧಾಮ ಪೊಲೀಸ್ ಸ್ಟೇಷನಿಂದ ಈ ಥರ ರೈತರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ICL ಸಂಸ್ಥೆದು ಈ ಒಂದು ಪರ್ಟಿಕ್ಯುಲರ್ ರೈತ ಉತ್ಪಾದಕರ ಸಂಘದವರು ಫೇಕ್ ಮೆಟೀರಿಯಲ್ನ ತರಿಸಿ ಮಾರಾಟ ಮಾಡ್ತಿದ್ದಾರೆ, ರೈತರಿಗೆ ದ್ರೋಹ ಮಾಡಿದೆ ಅಂತ ಕಂಪ್ಲೇಂಟ್ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಬಂದು ಅಟೆಂಡ್ ಮಾಡಿದ್ವಿ. ಮತ್ತು ಈಗ ಬೆಳಗ್ಗೆ ಬಂದು ನೋಡಿದಾಗ ಅವ್ರನ್ನ ನಾವು ಇನ್ವಾಯ್ಸ್ ಕೇಳಿದ್ರೆ ಇನ್ವಾಯ್ಸು ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಲೈಸೆನ್ಸ್ ಕೂಡ ಜೂನ್ 2ನೇ ತಾರೀಕಿಗೆ ಎಕ್ಸ್ಪೈರಿ ಆಗಿದೆ. ಯಾವುದು ಫರ್ಟಿಲೈಸರ್ಸ್ದು ಪೆಸ್ಟಿಸೈಡ್ಸ್ ಬಂದು ಲೈಫ್ ಟೈಮು ಇರುತ್ತೆ ಅದು. ಹಾಗಾಗಿ ಫರ್ಟಿಲೈಸರ್ಸ್ ಲೈಸೆನ್ಸ್ ಎಕ್ಸ್ಪೈರಿ ಆಗಿರೋದ್ರಿಂದ ನಾವು ಏನಿಲ್ಲಿ ಇದೆ ಅದನ್ನೆಲ್ಲ ಸ್ಯಾಂಪಲ್ಸ್ನ ನಾವು ಮಾದರಿಗಳನ್ನ ಕಲೆಕ್ಟ್ ಮಾಡಿದ್ವಿ. ಅದನ್ನು ಅನಾಲಿಸಿಸ್ ಕೂಡ ನಮ್ಮ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತೀವಿ. ಮತ್ತು ನಮ್ಮದು ಈಗ ಸೀಸರ್ ಪ್ರೊಸೀಜರ್ ಇದೆ. ಲೈಸೆನ್ಸ್ ಇಲ್ಲದೇ ಇರೋದ್ರಿಂದ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಥ ಏನೇನು ಗೊಬ್ಬರಗಳಿದಾವೋ ಇನ್ಕ್ಲೂಡಿಂಗ್ ಬಯೋಸ್ಟಿಮ್ಯುಲೆಂಟ್ಸು ನಾವೀಗ ಸೀಸ್ ಮಾಡ್ತಿದ್ದೀವಿ. ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ, ಅದನ್ನು ಫೈನಲ್ ಆಗಿ ಇದು ಮಾಡ್ತೀವಿ. ನೆಕ್ಸ್ಟ್ ಅದಾದ ನಂತರ ನಾವು ಇದನ್ನು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡ್ತೀವಿ. ಒಟ್ಟಾರೆ ರೈತರಿಗೆ ಅಸಲಿ ಗೊಬ್ಬರದ ಹೆಸರಿನಲ್ಲಿ ನಕಲಿ ಗೊಬ್ಬರ ಮಾರಾಟ ಮಾಡಿ ಮೋಸ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದ್ದು, ಕೃಷಿ ಇಲಾಖೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಪ್ರಯೋಗಾಲಯದ ವರದಿ ಆಧರಿಸಿ ನಕಲಿ ಗೊಬ್ಬರದ ಮಾರಾಟ ಹಾಗೂ ಪರವಾನಗಿ ಉಲ್ಲಂಘನೆ ಸಂಬಂಧ ಅಂಗಡಿ ಮಾಲೀಕನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮೋಸಕ್ಕೊಳಗಾದ ರೈತರಿಗೆ ನ್ಯಾಯ ಒದಗಿಸಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು, ಬೆಂಬಲ ಬೆಲೆ ಯೋಜನೆಯಡಿ ಮಾವಿನಕಾಯಿ ನೋಂದಣಿ ಅವಧಿ ವಿಸ್ತರಿಸುವಂತೆ ಆಗ್ರಹಿಸಿ APMC ಕಚೇರಿ ಎದುರು ರೈತರು ಇಂದು ಪ್ರತಿಭಟನೆ ನಡೆಸಿದ್ರು. ಮಾಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ಬೆಂಬಲ ಬೆಲೆಯಿಂದ ವಂಚಿತ ಮಾಡಿರುವ ಸರ್ಕಾರಗಳಿಗೆ ಧಿಕ್ಕಾರ. ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು, ಬೆಂಬಲ ಬೆಲೆ ಯೋಜನೆಯಡಿ ಮಾವಿನಕಾಯಿ ನೋಂದಣಿ ಅವಧಿ ವಿಸ್ತರಿಸುವಂತೆ ಆಗ್ರಹಿಸಿ APMC ಕಚೇರಿ ಎದುರು ರೈತರು ಇಂದು ಪ್ರತಿಭಟನೆ ನಡೆಸಿದ್ರು. ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪರೆಡ್ಡಿ ಮಾತನಾಡಿ, ಸರ್ಕಾರ 1.30 ಲಕ್ಷ ಟನ್ಗೆ ಮಾತ್ರ ನೋಂದಣಿ ಅವಕಾಶ ನೀಡಿದ್ದು, ಸಾವಿರಾರು ರೈತರು ಇನ್ನೂ ನೋಂದಣಿಯಿಂದ ವಂಚಿತರಾಗಿದ್ದಾರೆ ಎಂದು ಆರೋಪಿಸಿದರು. ಹೆಚ್ಚುವರಿಯಾಗಿ 1 ಲಕ್ಷ ಟನ್ ನೋಂದಣಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಗೂ ಮುನ್ನ ರೈತರನ್ನ ಹಾಗೂ ಮುಖಂಡರನ್ನ ಬಂಧಿಸಿರುವ ಕ್ರಮವನ್ನ ಖಂಡಿಸಿದ ಅವರು, ಬಂಧಿತ ರೈತ ಮುಖಂಡರನ್ನ ಬಿಡುಗಡೆ ಮಾಡುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಬಳಿಕ ಯಾವುದೇ ಪ್ರಕರಣ ದಾಖಲಿಸದೆ ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುವ ಧರಣಿಯಲ್ಲಿ ಜಿಲ್ಲೆಯ ಎಲ್ಲಾ ಮಾವು ಬೆಳೆಗಾರರು ಭಾಗವಹಿಸುವಂತೆ ಸಂಘ ಕರೆ ನೀಡಿದೆ. ಒಂದು ವೇಳೆ ಸರ್ಕಾರ 2-3 ದಿನಗಳಲ್ಲಿ ವಿಸ್ತರಣೆ ಮಾಡದೆ ಹೋದರೆ ಹೋರಾಟ ತೀವ್ರ ರೂಪ ಪಡೆಯಲಿದೆ ಎಂದು ಎಚ್ಚರಿಕೆ ನೀಡಿ, ಜನಪ್ರತಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮನೆ ಪತ್ರ ಕೊಡ್ತಾರೆ ಉದ್ದೇಶ ಯಾವುದೇ ಹೋರಾಟಗಾರನಲ್ಲಿ ಇವತ್ತೇನು ಬಂಧ ಮಾಡಿದ್ದೀರಿ ಸರ್, ತಹಸೀಲ್ದಾರ್ ಸರ್ ಈ ಕಡೆ ನೋಡಿ ಸರ್. FIR ಆಗಬಾರ್ದು. FIR ಯಾರ ಮೇಲೆ ಆಗಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪೊಲೀಸ್ ಇಲಾಖೆಗೆ ಪೊಲೀಸ್ ಸ್ಟೇಷನ್ಗೆ ಶಿವಕುಮಾರ್ ಸರ್ ಈ ಕಡೆ ನೋಡಿ ಸರ್ ಒಂಚೂರು. ರೈತರು ಮಾಡಿ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ.
ಮಾಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಬೆಂಬಲ ಬೆಲೆಯಿಂದ ವಂಚಿತ ಮಾಡಿರುವ ಸರ್ಕಾರಗಳಿಗೆ ಧಿಕ್ಕಾರ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಗಲಾಟೆ ವಿಕೋಪಕ್ಕೆ ತಿರುಗಿ ದಂಪತಿ ಮೇಲೆ 5 ಗುಂಪೊಂದು ಮಾರಣಾಂತಿಕ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದಿರುವ ಘಟನೆ ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಗಲಾಟೆ ವಿಕೋಪಕ್ಕೆ ತಿರುಗಿ ದಂಪತಿ ಮೇಲೆ 5 ಗುಂಪೊಂದು ಮಾರಣಾಂತಿಕ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದಿರುವ ಘಟನೆ ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ನಡೆದಿದೆ. ಹಲ್ಲೆಯಿಂದ ಗಾಯಗೊಂಡ ಆಟೋ ಚಾಲಕ ನರಸಿಂಹ ಮತ್ತು ಅವರ ಪತ್ನಿ ನೇತ್ರಾವತಿ ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದೂರುದಾರ ನರಸಿಂಹ ಶಾಂತಿನಗರದ ನಿವಾಸಿಯಾಗಿದ್ದು ಆಟೋ ಚಾಲನೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ನರಸಿಂಹ ಅವರ ಪತ್ನಿ ನೇತ್ರಾವತಿ ಮನೆಯ ಮುಂದೆ ಕಸ ಗುಡಿಸುತ್ತಿದ್ದಾಗ ಎದುರು ಮನೆಯ ನಿವಾಸಿಗಳಾದ ಪುಷ್ಪಮ್ಮ ಮತ್ತು ಅವರ ಅಣ್ಣ ಜಗಳ ತೆಗೆದು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಎನ್ನಲಾಗಿದೆ. ಬಳಿಕ ಮಧ್ಯಾಹ್ನ ವಿನೋಬಾ ಕಾಲೋನಿಯ ಸುನಿತಮ್ಮ, ಬೊಮ್ಮಿ, ಬಾಲು, ರೋಸಿ, ಪುಷ್ಪಮ್ಮ ಮತ್ತು ಚಂದನ್ ಎಂಬುವರು ಕಾನೂನು ಬಾಹಿರವಾಗಿ ಗುಂಪು ಕಟ್ಟಿಕೊಂಡು ನರಸಿಂಹ ಮನೆ ಮುಂದೆ ಬಂದು ಗಲಾಟೆ ಆರಂಭಿಸಿದ್ದಾರೆ. ಪುಷ್ಪಮ್ಮ ಹಾಗೂ ರೋಸಿ ಸೇರಿ ನೇತ್ರಾವತಿ ಅವರ ಜುಟ್ಟು ಹಿಡಿದು ಎಳೆದಾಡಿ ಕಾಲಿನಿಂದ ಒದ್ದು ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಪತ್ನಿಯ ಮೇಲಿನ ಹಲ್ಲೆ ಬಿಡಿಸಲು ಹೋದ ಆಟೋ ಚಾಲಕ ನರಸಿಂಹ ಮೇಲೆಯೂ ಬಾಲು ಎಂಬಾತ ಕೈಗಳಿಂದ ಹಲ್ಲೆ ಮಾಡಿದ್ದಾನೆ. ಕುಡುಕರದು ಜಾಸ್ತಿ ತಲೆನೋವು, ಗಾಂಜಾ ಹೊಡ್ಕೊಂಡು ಕುಡುಕು ತಲೆ ಮಾರ್ಕೊಂಡು ರೋಡಲ್ಲಿ ಓಡೋ ಹೆಂಗಸ್ರ ಮೇಲೆ ಕೈ ಹಾಕೋ ಮನೆ ಹತ್ರ ಗಲಾಟೆ ಮಾಡೋಕ್ಕೆ ಬಂದಿದ್ದಾನೆ. ಸುಮಾರು ಸಲ ಕಂಪ್ಲೇಂಟ್ ಬಂದು ಯಾವುದೂ ರೆಸ್ಪಾನ್ಸ್ ಇಲ್ಲ. ಕಂಪ್ಲೇಂಟ್ ಕೊಡೋದು ಏನು ಮಾಡ್ತೀನಿ ಮಾಡ್ಕೋ ಅಂತ ಬೆದರಿಕೆ ಹಾಕೋದು. ಯಾವಾಗ ನೋಡಿದ್ರು ಚಾಕು ತಗೊಂಡು ಆಗ್ಬಿಡ್ತೀನಿ, ಒದ್ದಾಗ್ಬಿಡ್ತೀನಿ, ಏನು ಮಾಡ್ತೀರಿ ಮಾಡಿ ಹೆಂಗಸ್ರ ಮೇಲೆ ನಾವು ಆಟೋ ಓಡಿಸೋದು. ಮನೆಯಲ್ಲಿ ಇರೋದಿಲ್ಲ. ಯಾವಾಗ ನೋಡಿದ್ರು ಕುಡಿಬಿಡೋದು, ಏನೋ ಸುಮ್ಮನೆ ಇದು ನೀರು ವಿಚಾರಕ್ಕೆ, ದಾರಿ ವಿಚಾರಕ್ಕೆ ಸುಮ್ಮನೆ ಗಲಾಟೆಗೆ ಬರೋದು. ನಾವು ಇಲ್ಲಿ ಟೈಮಲ್ಲೇ ಹೆಂಗಸ್ರ ಮೇಲೆ ಗಲಾಟೆಗೆ ಹೋಗೋದು. ಈ ಥರ ತೊಂದರೆ ಕೊಡ್ತಾಯಿದ್ದಾರೆ. ಇದೇ ವೇಳೆ ಚಂದನ್ ಎಂಬಾತ ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ನರಸಿಂಹ ಬಲ ಮುಂಗೈಗೆ ಇರಿದು ರಕ್ತ ಗಾಯ ಮಾಡಿದ್ದಾನೆ. ಜಗಳದ ಬಳಿಕ ಇನ್ನು ಮುಂದೆ ಹೆಚ್ಚಿಗೆ ಮಾತನಾಡಿದರೆ ನಿಮ್ಮನ್ನ ಕೊಲೆ ಮಾಡಿ ಜೈಲಿಗೆ ಹೋಗುತ್ತೇವೆ ಎಂದು ಆರೋಪಿಗಳು ದಂಪತಿಗೆ ಬಹಿರಂಗವಾಗಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಸ್ಥಳದಲ್ಲಿದ್ದ ನೆರೆಹೊರೆಯವರಾದ ಕಿರಣ್ ಮತ್ತು ಇಮ್ರಾನ್ ಎಂಬುವರು ಮಧ್ಯಪ್ರವೇಶಿಸಿ ಜಗಳ ಬಿಡಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡ ದಂಪತಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಹಲ್ಲೆಕೋರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ಹಲವು ಪ್ರದೇಶಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಬಡವರ ಭೂಮಿ ಕಬಳಿಕೆ ಮಾಡಿದ ಆರೋಪಗಳಿದ್ದು ಇಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದ ಅಂಬೇಡ್ಕರ್ ಸೇವಾ ಸಮಿತಿ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ನುಗಿತಹಳ್ಳಿ, ಕಡುವತಿ, ತಿಮ್ಮನಹಳ್ಳಿ, ಹಾರೋಬಂಡೆ, ಶಿಡ್ಲಘಟ್ಟ ತಾಲೂಕಿನ ಕಡದನಕುಂಟೆ ಗ್ರಾಮಗಳ ಸರ್ವೆ ನಂಬರ್ಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮ ಎಸಗಿದ್ದು ಈ ಸಂಬಂಧ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ವಂಚಿತರಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಒತ್ತಾಯಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ತಿಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 62ರಲ್ಲಿ 1 ಎಕರೆ ಜಮೀನಿದ್ದು ಇದರ ಎಲ್ಲಾ ದಾಖಲೆಗಳು ಜಮೀನಿನ ವಾರಸುದಾರ ವೆಂಕಟರಾಯಪ್ಪ ಎಂಬುವರ ಹೆಸರಿನಲ್ಲಿವೆ. ಆದರೆ ಪಕ್ಕದಲ್ಲಿರುವ ಜಮೀನಿನವರು ಬಲಾಢ್ಯರಾಗಿದ್ದು ಈ ಜಮೀನು ಒತ್ತುವರಿ ಮಾಡಿಕೊಂಡು ಇವರನ್ನ ಭೂಮಿಯೊಳಗೆ ಬರದಂತೆ ಬೆದರಿಕೆ ಹಾಕುತ್ತಿದ್ದಾರೆ. ಜಮೀನನ್ನ ಅದರ ಅಸಲಿ ವಾರಸುದಾರ ವೆಂಕಟರಾಯಪ್ಪ ಅವರಿಗೆ ಬಿಡಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನುಗ್ತಳ್ಳಿ ಗ್ರಾಮಕ್ಕೆ ಸರ್ವೆ ನಂಬರ್ ಸುಮಾರು ಒಂದು 10 ಸರ್ವೆ ನಂಬರು. ರಾಜರತ್ನಮ್ಮನವರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಾರೆ, ನಿವೃತ್ತ ಅಧಿಕಾರಿ. ಈಗ ಸುಮಾರು ಸೆಕ್ರೆಟ್ರಿ ಆಗಿರ್ತಾರೆ, ಡೆಪ್ಟಿ ತಹಸೀಲ್ದಾರ್ ಆಗಿರ್ತಾರೆ, ಎಲ್ಲ ಆಗಿರ್ತಾರೆ. ಇವತ್ತು ಅವ್ರದ್ದು ಸ್ಥಳ ನುಗ್ತಳ್ಳಿ ಗ್ರಾಮ ಅಲ್ಲ, ಆದರೂ ಅಲ್ಲಿ 50ರಿಂದ 60 ಎಕರೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಸಾಗುವಳಿ ಚೀಟಿಗಳನ್ನು ಪಡೆದುಕೊಂಡಿರ್ತಾರೆ. ಅವ್ರ ಕುಟುಂಬಸ್ಥರಿಗೆ
ಇನ್ನೂ ಅವರ ಸಂಬಂಧಿಕರಿಗೆ ಎಲ್ಲನ ಮಾಡಿಕೊಂಡು ಇವತ್ತು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಖರಾಬಿ ಜಮೀನು ಇನ್ನೂ 20-30 ಎಕರೆ ಇದ್ದರೂ ಸಹ ಅದು ಪೊಸಿಷನ್ಗೆ ಅವರಲ್ಲೇ ಇದ್ದಾರೆ. ಇವತ್ತು ದಲಿತರಿಗೆ ಆಗಿದೆ, ಪಾಣಿ ಆಗಿದೆ, ಸಾಗುವಳಿ ಚೀಟಿಗಳಾಗಿದೆ, ಎಲ್ಲ ಆಗಿದೆ. ಆದರೆ ಅದ್ರಿಗೆ ಯಾರಿಗೂ ಪೊಸಿಷನ್ಗೆ ಬಿಡದೇನೆ ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ಗಳನ್ನು ಮಾಡ್ತಕ್ಕಂಥದ್ದು, ಇವತ್ತು ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೇನೂ ಕೇಸ್ ಆಗ್ತಕ್ಕಂಥದ್ದು, FIR ಮಾಡ್ತಕ್ಕಂಥದ್ದು ನಡೀತಾ ಇದೆ. ಹಾಗಾದರೆ ಬಲಾಢ್ಯರಿಗೆ ಮಾತ್ರನೇ ಇಲ್ಲಿ ಕಾನೂನು ಸುವ್ಯವಸ್ಥೆ ಇರೋದು? ಪ್ರತಿಯೊಂದು ಬಡವರು ಇವತ್ತು ಹೋರಾಟ ಮಾಡಿಕೊಂಡೆ ಜೀವನ ಮಾಡಬೇಕು ಅಂತ ಹೇಳಿದ್ರೆ, ಹೋರಾಟ ಮಾಡಿಕೊಂಡು ಎಲ್ಲ ತಗೊಬೇಕಾದ್ರೆ ಹಾಗಾದರೆ ನಮ್ಮ ಸಮುದಾಯಗಳನ್ನು ಯಾವಾಗ ಇದು ಮಾಡೋದಾಗುತ್ತೆ? ಇದೇ ರೀತಿಯಲ್ಲಿ ಹಾರೋಬಂಡೆ ಗ್ರಾಮದ ಸರ್ವೆ ನಂಬರ್ 63/1ರಲ್ಲಿ 4.36 ಗುಂಟೆ ಮತ್ತು ಸರ್ವೆ ನಂಬರ್ 6313ರಲ್ಲಿ 3 ಎಕರೆ ಜಮೀನು ದಾಸಪ್ಪ ಎಂಬುವರ ಕುಟುಂಬದ ಜಂಟಿ ಖಾತೆ ಆಗಿದೆ. ಆದರೆ ವಿನಯ್ ಕುರುಶ್ಯಾಮ್ ಮತ್ತು ಕಿಶೋರ್ ಕುಮಾರ್ ತಮ್ಮ ಪ್ರಭಾವ ಬಳಸಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಸಿಬ್ಬಂದಿಯನ್ನ ಶಾಮೀಲು ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ತಮ್ಮ ಹೆಸರಿಗೆ ದಾಖಲೆಗಳನ್ನು ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಈ ಜಮೀನು ಅಸಲಿ ವಾರಸುದಾರರಿಗೆ ನೀಡಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದಲ್ಲಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಲಾಯಿತು. ಬರ್ತಕ್ಕಂಥ ಸೌಲಭ್ಯಗಳು ನಮ್ಗೆ ಸೇರಿಲ್ಲ ಅಂತ ಯಾರು ಹೋರಾಟ ಮಾಡ್ತಾ ಇಲ್ಲ, ಬರೀ ಬಡವರು ಮಾತ್ರ. ಪ್ರತಿಯೊಂದು ಸಮುದಾಯದ ಬಡವರು ಬೀದಿಗೆ ಬಂದು ಹೋರಾಟ ಮಾಡುವಂಥದ್ದು ಆಗಿದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರಿಗೆ ಸರ್ಕಾರದಿಂದ ಮತ್ತು ಸಾರ್ವಜನಿಕ ಅಧಿಕಾರಿಗಳಿಂದ ಸೂಕ್ತ ಮಾಹಿತಿ ನಮ್ಗೆ ಕೊಟ್ಟರೆ ಏನಿವತ್ತು ಅಕ್ರಮ ಎಸಗಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು, ಅವ್ರು ಜೈಲಿಗೆ ಅಣಿಸೋವಂಥ ಕೆಲಸ ಆಗಬೇಕು, ಮತ್ತೆ ಈ ಥರ ರಿಪೀಟ್ ಆಗದಿರಂಗೆ ಎಲ್ಲ ಸರಿಯಾಗುತ್ತೆ ಅನ್ನೋದು ನಾವು ಬೇಡಿಕೆ ಇಟ್ಕೊಂಡಿದ್ದೀವಿ ಸರ್. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಒಂದು ಹನಿ ರಕ್ತ, 3 ಅಮೂಲ್ಯ ಜೀವಗಳಿಗೆ ಹೊಸ ಆಶಾ ಕಿರಣ. ಶ್ರೀ KV ಮತ್ತು ಪಂಚಗಿರಿ ವಿದ್ಯಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ 111ನೇ ಶ್ರೀ CVV ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಜುಲೈ 23, 2026ರಂದು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಬಾರಿಯೂ ನಿಮ್ಮ ಅಮೂಲ್ಯ ರಕ್ತದಾನದಿಂದ ಮತ್ತಷ್ಟು ಜೀವಗಳನ್ನು ಉಳಿಸುವ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿ. ಬನ್ನಿ, ರಕ್ತದಾನ ಮಾಡಿ, ಜೀವದಾನ ನೀಡಿ. ಸ್ಥಳ CVV ಒಳಾಂಗಣ ಕ್ರೀಡಾಂಗಣ, CVV ಕ್ಯಾಂಪಸ್, ಚಿಕ್ಕಬಳ್ಳಾಪುರ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ
ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಇಂದು ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಮಂಡಿಕಲ್ ಹೋಬಳಿಯ ಪರಿಸಂದ್ರ ಗ್ರಾಮದಲ್ಲಿ ಆಯೋಜಿಸಿದ್ದ ಆರೋಗ್ಯ ಶಿಬಿರದಲ್ಲಿ ನುರಿತ ವೈದ್ಯರು, ತಜ್ಞ ವೈದ್ಯರು ಭಾಗವಹಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾದರು. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಇಂದು ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಮಂಡಿಕಲ್ ಹೋಬಳಿಯ ಪರಿಸಂದ್ರ ಗ್ರಾಮದಲ್ಲಿ ಆಯೋಜಿಸಿದ ಆರೋಗ್ಯ ಶಿಬಿರದಲ್ಲಿ ನುರಿತ ವೈದ್ಯರು, ತಜ್ಞ ವೈದ್ಯರು ಭಾಗವಹಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾದರು. ಸುತ್ತಮುತ್ತಲ ಗ್ರಾಮಗಳ 100 ಮಂದಿ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ಪರೀಕ್ಷೆಗೆ ಒಳಗಾದರು. ಎಲ್ಲರಿಗೂ ಸ್ಥಳದಲ್ಲೇ ಔಷಧಿಗಳನ್ನು ವಿತರಿಸಲಾಯಿತು. ಅಲ್ಲದೆ ಶಸ್ತ್ರಚಿಕಿತ್ಸೆ ಅಗತ್ಯ ಇರುವವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ದು ಉಚಿತವಾಗಿ ಇಲ್ಲವೇ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಮತ್ತೆ ಕರೆತಂದು ಬಿಡುವ ಭರವಸೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಶಸ್ತ್ರಚಿಕಿತ್ಸೆಗೆ ಸೂಚಿಸಿದ ವ್ಯಕ್ತಿಗಳನ್ನು ಕರೆದೊಯ್ದು ಮತ್ತೆ ಕರೆತರುವ ಕೆಲಸವನ್ನ ಮಾಡಲಾಗುವುದು. ಮಂಡಿಕಲ್ ಹೋಬಳಿಯ 6 ಪಂಚಾಯಿತಿಗಳ 100 ಗ್ರಾಮಗಳಿಗೆ ಸಂಬಂಧಿಸಿ ಇಂದು ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. 100 ಸಂಖ್ಯೆಯ ಜನ ಬಂದು ಪರೀಕ್ಷೆಗೆ ಒಳಪಟ್ಟಿದ್ದಾರೆ. ತಜ್ಞ ವೈದ್ಯರು ಸೇರಿದಂತೆ ಎಲ್ಲ ಆರೋಗ್ಯ ಸಿಬ್ಬಂದಿ ಆಗಮಿಸಿದ್ದಾರೆ. ಇದೇ ರೀತಿಯಲ್ಲಿ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುವುದು ಎಂದರು. ಸುಮಾರು ಜನಕ್ಕೆ ಆಪರೇಷನ್ಸ್ನ ಅವಶ್ಯಕತೆ ಇದೆ, ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ. ಆ ಶಸ್ತ್ರಚಿಕಿತ್ಸೆಯನ್ನು ಸಹ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ, ಆ ರಿಯಾಯಿತಿ ದರ ಆದರೂ ಸಹ ನಾವೇ ನಮ್ಮ ಟ್ರಸ್ಟ್ ವತಿಯಿಂದ ಆ ಒಂದು ಖರ್ಚನ್ನು ಭರಿಸ್ಕೊಳ್ಳೋ ಅಂತಹ ಕೆಲಸ ಮಾಡಿದ್ದೀವಿ. ಅದಕ್ಕೆ ಈಗ ಇದೇ ಸೋಮವಾರ ಅಂದರೆ ನಾಡಿದ್ದು ಯಾರ್ಯಾರಿಗೆ ಆ ರೀತಿಯ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅವರೆಲ್ಲರನ್ನೂ ಸಹ ನಾಡಿದ್ದು ಬೆಳಗ್ಗೆ ಇದೇ ಒಂದು ಪಾಯಿಂಟ್, ಇದೇ ಒಂದು ಇದು ನಮ್ಮ ಚೌಲ್ಟ್ರಿ ಏನಿದೆ ನಂಜುಂಡೇಶ್ವರ ಚೌಲ್ಟ್ರಿ, ಇಲ್ಲಿಂದ ನಾವು ಎಲ್ಲಿಗೆ ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋ ಅಂತಹ ಕೆಲಸ ಮಾಡ್ತಾಯಿದ್ದೀವಿ. ಯಾರು ಅವ್ರು ಇದ್ದಾರೋ ಅವ್ರಿಗೆಲ್ಲರನ್ನೂ, ಕೆಲವ್ರಿಗೆ 3 ದಿವಸಕ್ಕಾಗ್ಬೋದು, ಕೆಲವ್ರಿಗೆ 15 ದಿವಸಕ್ಕೆ ಬೇಕಾಗ್ಬೋದು, ಇನ್ನೊಂದಷ್ಟು ಜನಕ್ಕೆ ಫಿಸಿಯೋಥೆರಪಿ ಅಂತೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಹೇಳಿದ್ದಾರೆ. ಎಲ್ಲ ಟ್ರೀಟ್ಮೆಂಟ್ಗಳಿಗೂ ಅವ್ರನ್ನ ಕರ್ಕೊಂಡೋಗುವಂಥ ಕೆಲಸ ಮಾಡ್ತೀವಿ. ಉಚಿತವಾಗಿ ಅವರಿಗೆ ಅಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಇತರ ಚಿಕಿತ್ಸೆಗಳನ್ನು ಕೊಡಿಸೋವಂಥ ಕೆಲಸವನ್ನು ನಾವೀಗ ಮಾಡ್ತಾಯಿದ್ದೀವಿ. ಎಲ್ಲ ಇಲ್ಲಿ ಯಾರು ಬಂದಿದ್ದರು ಅವರೆಲ್ಲರೂ ಸಹ ಮತ್ತೊಮ್ಮೆ ನಾನು ಸವಿನಯವಾಗಿ ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯಾರಿಗೆ ಶಸ್ತ್ರಚಿಕಿತ್ಸೆ ಅಥವಾ ಮುಂದಿನ ಹಂತದ ಚಿಕಿತ್ಸೆಗೆ ಬರೋಕ್ಕೆ ಹೇಳಿದ್ದಾರೆ, ದಯವಿಟ್ಟು ಸೋಮವಾರ ಇದೇ ಜಾಗಕ್ಕೆ ಬನ್ನಿ. ನಿಮ್ಮನ್ನು ನಮ್ಮದೇ ವಾಹನಗಳಲ್ಲಿ ನಿಮಗೆ ಹಾಸ್ಪಿಟ್ಲ್ಗಳಿಗೆ ಕಳಿಸ್ಕೊಡೋ ಅಂತಹ ಮತ್ತು ವಾಪಸ್ ಸಹ ಕರ್ಕೊಂಬರೋ ಅಂತಹ, ಅಲ್ಲಿ ಟ್ರೀಟ್ಮೆಂಟ್ ಇದ್ದು ಅಲ್ಲಿ ಉಳ್ಕೊಳ್ಳೋ ಅಂತಹ ವ್ಯವಸ್ಥೆ ಎಲ್ಲವನ್ನೂ ಸಹ ನಾವು ಹಾಸ್ಪಿಟಲ್ ಜೊತೆ ಮಾತಾಡಿದ್ದೀವಿ.
ಕಣ್ಣಿನ ತೊಂದರೆ ಇರುವವರಿಗೆ ಕನ್ನಡಕ ಉಚಿತವಾಗಿ ವಿತರಿಸಲಾಗಿದೆ. ವೃದ್ಧರಿಗೆ ವಾಕಿಂಗ್ ಸ್ಟಿಕ್ ವಿತರಿಸಲಾಗಿದೆ. ಔಷಧಿಗಳನ್ನು ಸ್ಥಳದಲ್ಲೇ ವಿತರಿಸಲಾಗಿದೆ. ಹಲವರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ. ಅಂತಹವರಿಗೆ ಉಚಿತವಾಗಿ ಇಲ್ಲವೇ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದು ಎಂದರು. ರಾಜಕೀಯವಾಗಿ ಮಾತನಾಡಿದ ಸಂದೀಪ್ ರೆಡ್ಡಿ, ಬಿಜೆಪಿ ಸಂಸದರಿದ್ದಾರೆ, ಅಧಿಕೃತ ನಾಯಕರಾಗಿದ್ದಾರೆ. ಮುಂದಿನ ಚುನಾವಣೆ ಬಂದಾಗ ಅವರ ಅಭಿಪ್ರಾಯಕ್ಕೂ ತೂಕ ಇರಲಿದೆ. ಬಿಜೆಪಿ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಯಿಂದ ಕೆಲಸ ಆಗಲ್ಲ, ಸಾಂಘಿಕವಾಗಿ ನಡೆಯುತ್ತದೆ. ನಾಯಕರೆಂದರೆ ಅವರ ಮಾತಿಗೆ ತೂಕ ಇರಲಿದೆ. ಅವರನ್ನ ಸಂಸದರನ್ನಾಗಿ ಉಳಿಸಿಕೊಂಡರೆ ಸಂಸದರಾಗಿ ಮುಂದುವರೆಯಲಿದ್ದಾರೆ, ಇಲ್ಲವೇ ವಿಧಾನಸಭೆಗೆ ಹೋಗುವಂತೆ ಸೂಚಿಸಿದರೆ ಸ್ಪರ್ಧಿಸಲಿದ್ದಾರೆ ಎಂದು ಸುಧಾಕರ್ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳಿದ್ರು. ಇಲ್ಲಿ ನಮ್ಮ ಬಿಜೆಪಿ ಪಕ್ಷದಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ಕೆಲಸ ಆಗೋದಲ್ಲ, ಸಾಂಘಿಕವಾಗಿ ಡಿಸಿಷನ್ನ ತಗೊಳ್ಳೋ ಅಂಥದ್ದು ಮೊದಲಿಂದ ಆಗ್ತಾ ಇರೋಂಥ ರೀತಿ. ಅದೇ ರೀತಿ ನಾಯಕರು ಅಂತಂದಾಗ ಅವರ ಮಾತಿಗೆ ಒಂದು ತೂಕ ಜಾಸ್ತಿ ಇರ್ತದೆ. ಅದರಂತೆಯೇ ಅವರ ಒಂದು ಅಭಿಪ್ರಾಯವನ್ನು ಸಹ ತಗೊಂಡು ಆವತ್ತು 2028ರಲ್ಲಿ ಅವರೇ ಹೇಳಿದಾಗೆ ಅವರನ್ನೇನಾದರೂ ಸಂಸದರನ್ನಾಗೇ ಉಳಿಸ್ಕೊಂಡ್ರೆ ಅವರು ಸಂಸದರಾಗೇ ಉಳಿಬೇಕಾಗ್ತದೆ. ಅಥವಾ ಪಕ್ಷ ನೀನು ಹೋಗಿ ಎಲೆಕ್ಷನ್ ಮಾಡಿ ಅಂತ ಹೇಳಿದ್ರೆ ಅವ್ರು ಬಂದು ಎಲೆಕ್ಷನ್ MLAಗೂ ಕಂಟೆಸ್ಟ್ ಮಾಡ್ಬೋದು. ದಟ್ ಈಸ್ ಆಲ್ ಆವತ್ತಿನ ಇದು. ಇವತ್ತಿನಗಿರೋ ಪರಿಸ್ಥಿತಿಯಲ್ಲಿ ಸಂಸದರು ಯಾರೂ ಸಹ ಬೇರೆ ಯಾವುದೇ ದೇಶದ ಯಾವುದೇ ಭಾಗದಲ್ಲೂ ಸಹ ಸಂಸದರಿಗೆ ನೀವು ರಾಜೀನಾಮೆ ಕೊಟ್ಟು ನೀವು MLA ಆಗಿ ಹೋಗಿ ಕಂಟೆಸ್ಟ್ ಮಾಡಿ ಅಂತ ಹೇಳಿರೋ ಉದಾಹರಣೆ ಈ 2-3 ವರ್ಷದಲ್ಲಿ ಇಲ್ಲ. ಸೊ ಅದನ್ನು ನೋಡಿದಾಗ ಬೇರೆ ಯಾರಾದರೂ ಹೊಸ ಮುಖಗಳಿಗೆ ಅವಕಾಶ ಕೊಡುವಂತಹ ಚಾನ್ಸಸ್ ಇರೋದನ್ನು ಗಮನಿಸಿ ಸುಧಾಕರ್ ಅವರು ಹೇಳಿರೋ ಮಾತು ನಿಜಕ್ಕೂ ಕರೆಕ್ಟ್ ಇದೆ. ಮತ್ತು ಅವರು ಸೂಚಿಸಿರೋ ಅಂಥದ್ದು ಅಂತಂದಾಗ ಡೆಫಿನೆಟ್ಟಾಗಿ ಅವರು ಒಬ್ಬ ನಾಯಕರಾಗಿ ಅವರ ಸೂಚನೆ ಸಹ ಇರುತ್ತೆ. ಜೊತೆಗೆ ಪಕ್ಷ ಎಲ್ಲ ರೀತಿಯ ಲೆಕ್ಕಾಚಾರ ಮಾಡಿ ಪಕ್ಷದ ಜೊತೆಗೆ ಯಾವತ್ತಿಂದನೂ ನಿಷ್ಠಾವಂತವಾಗಿ ಯಾರು ನಿಂತ್ಕೊಂಡಿದ್ದಾರೆ, ಏನೇ ಕಷ್ಟ ಬಂದರೂ ಪಕ್ಷವನ್ನು ಬಿಡದೆ ಪಕ್ಷದ ಸಿದ್ಧಾಂತಗಳ ಜೊತೆ ನಿಂತ್ಕೊಂಡು ಯಾವುದೇ ಅಧಿಕಾರ ಯಾವುದೂ ಇಲ್ಲದೇ ಇದ್ದರೂ ಸಹ ಪಕ್ಷದ ಅಡಿಯಲ್ಲಿ ಯಾವ ರೀತಿ ಇಡೀ ಸಮಾಜವನ್ನು ಕಟ್ಟುವಂಥ ಕೆಲಸ, ಜೊತೆಗೆ ಪಕ್ಷವನ್ನು ಕಟ್ಟುವಂಥ ಕೆಲಸ ಯಾವ ರೀತಿ ಯಾರು ಮಾಡ್ತಿದ್ದಾರೆ ಅಂತ ಪಕ್ಷ ಗಮನಿಸುತ್ತೆ. ದೇಶದಲ್ಲಿ ಯಾವುದೇ ಸಂಸದರಿಗೆ ವಿಧಾನಸಭೆಗೆ ಹೋಗಲು ಈವರೆಗೆ ಪಕ್ಷ ಹೇಳಿಲ್ಲ. ಪಕ್ಷ ಎಲ್ಲ ರೀತಿಯ ಲೆಕ್ಕಾಚಾರ ಮಾಡಿ ತೀರ್ಮಾನ ಕೈಗೊಳ್ಳಲಿದೆ. ಅಧಿಕಾರ ಇಲ್ಲದಿದ್ದರೂ ಸಮಾಜ ಕಟ್ಟುವ ಮತ್ತು ಪಕ್ಷ ಕಟ್ಟುವ ಕೆಲಸ ಯಾರು ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಯಾರಿಗೆ ಯೋಗ್ಯತೆ, ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ನೀಡಲಿದೆ. ಚುನಾವಣೆ ಬಂದಾಗ ಪಕ್ಷದ ತೀರ್ಮಾನವೇ ಅಂತಿಮ. ಪಕ್ಷ ಹೇಳಿದ ವ್ಯಕ್ತಿ ಪರ ಸುಧಾಕರ್ ಅವರು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಯಾರಿಗೆ ಟಿಕೆಟ್ ಸಿಗಲಿದೆಯೋ ಅವರ ಪರ ಕೆಲಸ ಮಾಡಲಾಗುತ್ತದೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದ್ವಿಚಕ್ರ ವಾಹನ ಕಳವು ಪ್ರಕರಣ ಭೇದಿಸಿರುವ ಗೌರಿಬಿದನೂರು ನಗರ ಪೊಲೀಸರು 2 ಆರೋಪಿಗಳನ್ನ ಬಂಧಿಸಿ ಸುಮಾರು 10 ಲಕ್ಷ ಮೌಲ್ಯದ 10 ದ್ವಿಚಕ್ರ ವಾಹನಗಳು ಹಾಗೂ 67,000 ಮೌಲ್ಯದ 420 ಕೆಜಿ ಒಣಮೆಣಸಿನಕಾಯಿ ವಶಪಡಿಸಿಕೊಂಡಿದ್ದಾರೆ. ದ್ವಿಚಕ್ರ ವಾಹನ ಕಳವು ಪ್ರಕರಣ ಭೇದಿಸಿರುವ ಗೌರಿಬಿದನೂರು ನಗರ ಪೊಲೀಸರು 2 ಆರೋಪಿಗಳನ್ನು ಬಂಧಿಸಿ ಸುಮಾರು 10 ಲಕ್ಷ ಮೌಲ್ಯದ 10 ದ್ವಿಚಕ್ರ ವಾಹನಗಳು ಹಾಗೂ 67,000 ಮೌಲ್ಯದ 420 ಕೆಜಿ ಒಣಮೆಣಸಿನಕಾಯಿ ವಶಪಡಿಸಿಕೊಂಡಿದ್ದಾರೆ. ಜುಲೈ 16ರಂದು ನಗರದಲ್ಲಿ ಗಸ್ತು ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗೆ ಅನುಮಾನಾಸ್ಪದವಾಗಿ ನಗರದ ಗುಂಡಾಪುರ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವ್ಯಕ್ತಿಯನ್ನ ತಡೆದು ವಿಚಾರಣೆ ನಡೆಸಿದಾಗ ಆತ ದ್ವಿಚಕ್ರ ವಾಹನ ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಈ ಸಂಬಂಧ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ವೇಳೆ ಮತ್ತೊಬ್ಬ ಆರೋಪಿಯನ್ನ ಸಹ ಬಂಧಿಸಿ ವಿವಿಧ ಕಂಪನಿಗಳ 10 ದ್ವಿಚಕ್ರ ವಾಹನಗಳನ್ನು ಹಾಗೂ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಿಸಿದ 420 ಕೆಜಿ ಒಣಮೆಣಸಿನಕಾಯಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿಗಳನ್ನು ಆಂಧ್ರಪ್ರದೇಶ ಮೂಲದ ಚೆಲ್ಲ ಸೋಮಶಂಕರ್ ಹಾಗೂ ಗೌರಿಬಿದನೂರು ತಾಲೂಕಿನ ವೇದಳವೇಣಿ ಗ್ರಾಮದ ವಿನೋದ್ ಕುಮಾರ್ ಎಂಬುವರನ್ನು ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ, ಅಪರ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ ಮಾರ್ಗದರ್ಶನದಲ್ಲಿ ಗೌರಿಬಿದನೂರು ವೃತ್ತದ ಸಿಪಿಐ ವಿ ಅಂಜನ್ ಕುಮಾರ್, ಎಸ್ಐಗಳಾದ ವಿ ವರಲಕ್ಷ್ಮಿ, ಲಲಿತಮ್ಮ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಪೊಲೀಸರನ್ನ ಅಭಿನಂದಿಸಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.
ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಆವರಣಕ್ಕೆ ಬರುವ ರೈತರು ಹಸಿವಿನಿಂದ ಹಿಂದಿರುಗಬಾರದು ಎಂಬ ಉದ್ದೇಶದಿಂದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಆರಂಭಿಸಿರುವ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಇದೀಗ 2 ವರ್ಷ ಪೂರ್ಣಗೊಂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು ಮತ್ತು ಅಲ್ಲಿ ಕೆಲಸ ಮಾಡುವ ಹಮಾಲಿಗಳು ಪ್ರತಿನಿತ್ಯ ಹಸಿವಿನಿಂದ ಪರದಾಡಬಾರದು ಎಂಬ ಉದ್ದೇಶದಿಂದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಆರಂಭಿಸಿದ ಅನ್ನದಾಸೋಹ ಕಾರ್ಯಕ್ರಮ ಇದೀಗ 2 ವರ್ಷ ಪೂರೈಸಿದೆ. 2 ವರ್ಷಗಳ ಹಿಂದೆ ಇದೇ ದಿನ ರಮೇಶ್ ಅವರು ಅನ್ನದಾಸೋಹ ಕಾರ್ಯ ಆರಂಭಿಸಿದ್ದು ಕೆಲವೇ ದಿನಗಳಲ್ಲಿ ನಿಲ್ಲಿಸಲಿದ್ದಾರೆ ಎಂಬ ಆರೋಪಗಳ ನಡುವೆಯೂ ಸತತವಾಗಿ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಕುರಿತು ಮಾತನಾಡಿದ ಯಲುವಹಳ್ಳಿ ರಮೇಶ್ ಅವರು ಮುಂಗಾರು ಕೈಕೊಟ್ಟು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು, ಕಂದಾಯ ವಸೂಲಿ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು, ಪ್ರಕೃತಿ ಮುನಿಸಿಕೊಂಡ ಪರಿಣಾಮ ಬರ ಎದುರಾಗಿದೆ, ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಡಿಸೆಂಬರ್ ಅಂತ್ಯದೊಳಗೆ ಎಲ್ಲಾ ಚುನಾವಣೆಗಳನ್ನು ಮುಗಿಸಲು ನ್ಯಾಯಾಲಯ ಹೇಳಿದೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ಒಳಗೆ ಮುಗಿಸುವ ಭರವಸೆ ನೀಡಿದ್ದಾರೆ ಎಂದರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತಿನ ದಿನಕ್ಕೆ 2 ವರ್ಷ ಆಯಿತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಓನ್ ಮಾರ್ಕೆಟಲ್ಲಿ ಕೆಲವು ರೈತರು ಫೋನ್ ಮಾಡಿದ್ರು ನನಗೆ, ಅಲ್ಲಿನ ಕೂಲಿ ಕಾರ್ಮಿಕರು ರೈತರು, ಏನಣ್ಣ ಬರೀ ತರಕಾರಿ ಮಾರ್ಕೆಟಲ್ಲೇ ಕೊಡ್ತೀಯಾ, ನಾವು ಸುಮಾರು 100 ಕಿಲೋಮೀಟ್ರಿಂದ ಬೆಳಗಿನ ಜಾವನ ಎದ್ದು ಹೂವು ಬಿಡಿಸಿ ಮೂಟೆಗಳು ಎತ್ಕೊಂಡು ಗಾಡಿಗಳಲ್ಲಿ 2 ವೀಲರಲ್ಲಿ ಬರ್ತೀವಿ 6 ಗಂಟೆಗೆ, ನಮಗೆ ಓನ್ ಮಾರ್ಕೆಟಲ್ಲೂ ನೀವು ಅನ್ನದಾನ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಓನ್ ಮಾರ್ಕೆಟಲ್ಲಿ ಕೂಡ ಅನ್ನದಾನವನ್ನು 1000 ಜನ ಊಟ ಮಾಡ್ತಾ ಇದ್ದಾರೆ. ಇನ್ನು ಈ ಹಿಂದೆ ತರಕಾರಿ ಬೆಲೆ ತೀವ್ರ ಕುಸಿತ ಕಂಡ ಕಾರಣ ರೈತರು ತಂದ ತರಕಾರಿ ಕಸದ ಬುಟ್ಟಿಗೆ ಸುರಿದು ಹೋಗುತ್ತಿದ್ರು. ತಂದ ತರಕಾರಿಗೆ ಹಣ ಬಾರದೆ ಹಸಿವಿನಿಂದ ವಾಪಸ್ ಹೋಗುವ ಸ್ಥಿತಿ ರೈತರಿಗೆ ಎದುರಾಗುವುದನ್ನು ಕಂಡು ನನಗೆ ಅತೀವ ನೋವಾಯಿತು. ಹಾಗಾಗಿಯೇ ಕನಿಷ್ಠ ವಾರದಲ್ಲಿ 2 ದಿನವಾದರೂ ರೈತರಿಗೆ ಮತ್ತು ಹಮಾಲಿಗಳಿಗೆ ಊಟ ನೀಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆರಂಭಿಸಲಾಗಿದೆ. ಈಗ ದಿನಕ್ಕೆ ಕನಿಷ್ಠ 500 ಮಂದಿ ಊಟ ಮಾಡುತ್ತಿದ್ದಾರೆ. ಹಮಾಲಿಗಳು, ಭಿಕ್ಷುಕರು, ರೈತರು, ಇಲ್ಲಿನ ವಿದ್ಯಾರ್ಥಿಗಳು ಎಲ್ಲರೂ ಊಟ ಮಾಡುತ್ತಿದ್ದು ಇದು ಖುಷಿ ಕೊಟ್ಟಿದೆ ಎಂದರು. ಅನ್ನದಾತನೇ ಹಸುವಿನಿಂದ ಹೋಗುವಂಥ ವಾಪಸ್ ಮಾರ್ಕೆಟಿಂದ ವಾಪಸ್ ಹೋಗುವಂಥ ಪರಿಸ್ಥಿತಿ ಅದು ನೀಗಬೇಕು ಅಂಥೇಳಿ ಈ ಸದ್ಯಕ್ಕೆ ನಾನು ವಾರಕ್ಕೆ 2 ದಿವಸ ಕೊಡೋದು, ಓನ್ ಮಾರ್ಕೆಟಲ್ಲಿ ಪ್ರತಿ ಸೋಮವಾರ ಕೊಡುವಂಥ ಕೆಲಸ ನಾನು ಮಾಡ್ಕೊಂಡ್ಬರ್ತಾ ಇದ್ದೀನಿ. ಎಪಿಎಂಸಿ ಮಾರುಕಟ್ಟೆಯಲ್ಲಿ 2 ದಿನ ಮತ್ತು ಹೂವಿನ ಮಾರುಕಟ್ಟೆಯಲ್ಲಿ 1 ದಿನ ಊಟ ವಿತರಿಸಲಾಗುತ್ತಿದೆ. ಇದೇ ರೀತಿಯಲ್ಲಿ ಇನ್ನೂ ಹಲವರು ಈ ಕುರಿತು ಗಮನ ಹರಿಸಿ ರೈತರಿಗೆ ಅನ್ನ ನೀಡಲು ಮುಂದಾದರೆ ಪ್ರತಿನಿತ್ಯ ರೈತರ ಹೊಟ್ಟೆ ತುಂಬಿಸಿದಂತಾಗುತ್ತದೆ. ಉಳ್ಳವರು ರೈತರ ಹೊಟ್ಟೆ ತುಂಬಿಸಲು ಸಹಕಾರ ನೀಡಬೇಕು ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಮಾರಸ್ವಾಮಿ ಅವರ ಯೋಜನೆಯಾಗಿದ್ದ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಒಳಪಡುವ ಗ್ರಾಮಗಳ ಜಮೀನನ್ನ ರೆಡ್ ಝೋನ್ ಎಂದು ಗುರುತಿಸಿ ಹಾಗೆಯೇ ಬಿಟ್ಟು ಈಗ ಯೋಜನೆಗೆ ವಿರೋಧ ಮಾಡುತ್ತಿದ್ದಾರೆ. ರೈತರ ಸಂಕಷ್ಟಕ್ಕೆ ಅವರೇ ಕಾರಣ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಆರೋಪಿಸಿದರು. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ಕೊಡಿಯಾಲ ಗ್ರಾಮದ ಕಾಲೋನಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ 54 ಲಕ್ಷ ರುಗಳ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಬಿಡದಿ ಜಮೀನು ರೆಡ್ ಝೋನ್ ಎಂದು ಗುರುತು ಮಾಡಿದ ನಂತರ ಅಲ್ಲಿನ ರೈತರು ಜಮೀನು ಅಭಿವೃದ್ಧಿ ಮಾಡುವಂತಿಲ್ಲ, ಪರಬಾರೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಅಲ್ಲಿನ ರೈತರನ್ನ ಕಷ್ಟಕ್ಕೆ ಸಿಲುಕಿಸಿ ಈಗ ಅವರ ಮುಂದೆ ಹೋರಾಟ ಎನ್ನುತ್ತಾರೆ, ಓಡಾಡುತ್ತಾರೆ ಎಂದು ಕಿಡಿಕಾರಿದ್ರು. ಕೇಂದ್ರ ಸಚಿವರಾಗಿ ಒಂದು ಕೈಗಾರಿಕೆ ರಾಜ್ಯಕ್ಕೆ ತರಲಿಲ್ಲ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ತಕ್ಷಣ ಅವರ ಮೇಲಿನ ದ್ವೇಷ, ಮತ್ಸರ ಹೆಚ್ಚು ಮಾಡಿಕೊಂಡು ಅವರನ್ನ ಸಿಎಂ ಎಂದು ಒಪ್ಪಿಕೊಳ್ಳಲ್ಲ ಎಂದು ಹೇಳುತ್ತಾರೆ. 18 ಸೀಟು ಪಡೆದು ಇವರು ಒಪ್ಪಿ ಏನೂ ಆಗಬೇಕಾಗಿಲ್ಲ. ಸುಮ್ಮನೆ ಒಕ್ಕಲಿಗ ಮುಖಂಡರ ಬೆಳವಣಿಗೆ ಸಹಿಸದೆ ತುಳಿಯುವುದು ಹೇಗೆ ಎಂದು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ನಮ್ಮಲ್ಲಿ ಅದಕ್ಕೆ ನಾನು ಈಗಾಗಲೇ ಯಾವುದು MMA ಕಾವತ್ತು ಕೆಲಸ ಇಡ್ಸಿದ್ದೀನಿ, ಆಮೇಲೆ ಬೊಮ್ಸಲ್ಲಿ ಬೋಕ್ಸಿಂಗ್ ಕೆಲಸ ಇಡ್ಸಿದ್ದೀನಿ, ಆಮೇಲೆ ನಮ್ಮ ತೊರೆಹಳ್ಳಿ ಕ್ರಾಸಲ್ಲಿ ಕೆಲಸ ಇಡ್ಸಿದ್ದೀನಿ, ಮತ್ತು ಅಮ್ಮನಘಟ್ಟದ ಒಂದು MESS ಕೆಲಸ ಇಡ್ಸಿದ್ದೀನಿ, ಮತ್ತು ಇದು ಗಂಗಾ ಕ್ಷೇತ್ರ ಅಲ್ಲೊಂದು
ಕೆಲಸ ಇಡ್ತೀನಿ. 6 MESS ಇವತ್ತು ಕೆಲಸ ನಡೀತಾವೆ. ಮತ್ತು ರಿಸೀವಿಂಗ್ ಸೆಂಟ್ರು 120 ಕೋಟಿಗೆ ನಾವು ಗುಬ್ಬಿಲಿ ಒಂದು ರಿಸೀವಿಂಗ್ ಸೆಂಟ್ರ್ ಮಾಡ್ತಾಯಿದ್ದೀವಿ. ಇವೆಲ್ಲ ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನು 10 ವರ್ಷ ಕರೆಂಟ್ ಪ್ರಾಬ್ಲಮ್ ಇಲ್ದಂಗೆ ನಾವು ರಿಸೀವಿಂಗ್ ಸೆಂಟ್ರ್, ಇದು 2ನೇ ರಿಸೀವಿಂಗ್ ಸೆಂಟ್ರು ನಮ್ಮ ಗೆದ್ದ ಮೇಲೆ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇಟ್ಟಿರೋ ಒಂದು ಮಾಡಿದ್ದೆ ಫಸ್ಟ್ ಗೆದ್ದಾಗ, ಈಗ ನಮ್ಗೆ ಕರೆಂಟ್ ಕೊಡೋಕ್ಕೆ ಆಗ್ತಾ ಇಲ್ಲ ನಮಗೆ. ಸೋಮಸುಂದರ್, CTV ನ್ಯೂಸ್, ಗುಬ್ಬಿ. ನಂಜನಗೂಡು ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕಟ್ಟಡವನ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ನಂಜನಗೂಡು ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕಟ್ಟಡವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನೂತನವಾಗಿ ನಿರ್ಮಾಣಗೊಂಡಿರುವ ಕಾಲೇಜು ಕಟ್ಟಡ ವಿದ್ಯಾರ್ಥಿನಿಯರಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ಹಾಗೂ ಅಗತ್ಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳು ಈ ಸೌಲಭ್ಯಗಳ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಶೈಕ್ಷಣಿಕ ಸಾಧನೆಯನ್ನ ಮತ್ತಷ್ಟು ಉತ್ತಮಗೊಳಿಸಬೇಕು ಎಂದರು. ಕಳೆದ ವರ್ಷಕ್ಕಿಂತ ಈ ವರ್ಷ PUC ಪರೀಕ್ಷೆಯಲ್ಲಿ ನಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಅತ್ಯುತ್ತಮ ಫಲಿತಾಂಶ ದಾಖಲಿಸಿ ಹೆಮ್ಮೆ ತಂದಿದೆ. ಉತ್ತಮ ಅಂಕಗಳನ್ನು ಗಳಿಸಿದ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಅವರ ಯಶಸ್ಸಿಗೆ ಶ್ರಮಿಸಿದ ಪ್ರಾಂಶುಪಾಲರು ಹಾಗೂ ಶಿಕ್ಷಕರೊಂದಕ್ಕೂ ಹೃದಯಪೂರ್ವಕ ಅಭಿನಂದನೆಗಳು. PUC ವಿದ್ಯಾರ್ಥಿ ಜೀವನದ ಅತ್ಯಂತ ಮಹತ್ವದ ಘಟ್ಟವಾಗಿದೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಅನಗತ್ಯ ವಿಚಾರಗಳಿಗೆ ತಲೆಕೆಡಿಸಿಕೊಳ್ಳದೆ ಗುರಿಯೊಂದಿಗೆ ವಿದ್ಯಾಭ್ಯಾಸದ ಕಡೆ ಸಂಪೂರ್ಣ ಗಮನ ಹರಿಸಿ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುವ ದೃಢ ಸಂಕಲ್ಪದೊಂದಿಗೆ ಮುಂದುವರಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದೆ ಎಂದರು. ಈ ಘಟ್ಟವನ್ನು ನೀವು ಪಾರಾಗಿದ ಮೇಲೆ ಡಿಗ್ರಿನಲ್ಲಿ ನಿಮ್ಗೆ ಆಟೋಮೆಟಿಕ್ಲಿ ಅಸೆಸ್ಮೆಂಟ್ಸ್ ಬಂದ್ಬಿಡ್ತು. ಈ ಏಜ್ ಅಡಾಲಸೆನ್ಸ್ ಅಂತ ನಾವು ಹೇಳ್ತೀವಿ. 9th ಪ್ರಾರಂಭ ಆಗ್ತದೆ, ನಾಟ್ ಮಾಡೋದು 9th ಅದು ಪ್ರಾರಂಭ ಆಗ್ತದೆ. ಸೆಕೆಂಡ್ PUC ಡಿಗ್ರಿ ಫಸ್ಟ್ ಇಯರ್ ತನಕ ಆ ಕೇಸ್ನಲ್ಲಿ ನಾವು ಇರ್ತೀವಿ. ಅದರಿಂದ ಇಟ್ ಇಸ್ ವೆರಿ ಕಾಮನ್. ಅದರಿಂದ ನಾವು ಈ ಒಂದು ಘಟ್ಟದಲ್ಲಿ ನಾನು ಅವಾಗ ನನಗೆ ಪರ್ಮನೆಂಟ್ ಆಗಿ ಈ ಮೆಮೊರಿನಲ್ಲಿ ಒಂದು ಇಟ್ಸ್ಕೊಂಡಿದ್ದಾರೆ ನಮಗೆ PUC ಅಂತಂದ್ರೆ ಟರ್ನಿಂಗ್ ಪಾಯಿಂಟ್ ಅನ್ನೋದು ನಮಗೆ ಪರ್ಮನೆಂಟ್ ಆಗಿ ಕರೆಕ್ಟ್ ತುಂಬಿಟ್ಟಿದ್ದಾರೆ. ಆದರೆ ಯಾವುದೇ PU ಕಾಲೇಜ್ ಹೋದ್ರೆ ಈ ಮಾತನ್ನು ಹೇಳಲೇಬೇಕು. ನಮ್ಮ ಟೀಚರ್ಸ್ ಆಯಿತು ನಮಗೆ ಅದನ್ನು ಪರ್ಮನೆಂಟ್ ಆಗಿ ಕಾಲ್ ಮಾಡ್ಕೊಟ್ಟಿದ್ದಾರೆ. ನೀವು ಕೂಡ ಹೇಳ್ತಾ ಇದ್ದ ನಾನು ಭಾವಿಸಿದ್ದೀನಿ PUC ಒಂದು ಟರ್ನಿಂಗ್ ಪಾಯಿಂಟ್ ಮುಂಚೆ ಹೇಳೋರು ಗೊತ್ತಿಲ್ಲ. ಅದರಿಂದ ನಿಜಕ್ಕೂ ಕೂಡ ಮೇಡಮ್ ಅವರು ಹೇಳೋದು ಮಾತನಾಡ್ತಾರೆ ಹೇಳೋದು ಈ ಒಂದು 2 ವರ್ಷದಲ್ಲಿ ನಾವು ಉದ್ಧಾರಣೆ ಆಗ್ಬೋದು, ಆಳು ಆಗ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಹೇಳೋದು ಅದು ಸತ್ಯವಾದಂಥ ಮಾತು. PUCನೇ ನಮಗೆ ಪ್ರಮುಖವಾದಂಥ ಘಟ್ಟ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಈ ಏಜ್ನಲ್ಲಿ ತಾವೆಲ್ಲರೂ ಫೋಕಸ್ಡ್ ಆಗಿ ಮೇಡಮ್ ಅವರು ಯಾವ ರೀತಿ ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು. ಕುಮಾರ್, CTV ನ್ಯೂಸ್, ನಂಜನಗೂಡು. ದೊಡ್ಡಬಳ್ಳಾಪುರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಸುಮಿತ್ರಾ ಆನಂದ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ JDS ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಭಾ ನಾಗರಾಜ್ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ನಗರಸಭೆ ಪೌರಾಯುಕ್ತ R ಕಾರ್ತಿಕೇಶ್ವರ ಸಮ್ಮುಖದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು. ದೊಡ್ಡಬಳ್ಳಾಪುರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಸುಮಿತ್ರಾ ಆನಂದ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ JDS ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಭಾ ನಾಗರಾಜ್ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ನಗರಸಭೆ ಪೌರಾಯುಕ್ತ R ಕಾರ್ತಿಕೇಶ್ವರ ಸಮ್ಮುಖದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು. 31 ಸದಸ್ಯರನ್ನ ಹೊಂದಿರುವ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ JDS ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಭಾ ನಾಗರಾಜ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರೂಪಿಣಿ ಮಂಜುನಾಥ್ ನಾಮಪತ್ರ ಸಲ್ಲಿಸಿ ಸ್ಪರ್ಧಿಸಿದ್ರು. ಮತ ಎಣಿಕೆಯಲ್ಲಿ ಪ್ರಭಾ ನಾಗರಾಜ್ ಅವರಿಗೆ 24 ಮತಗಳು ದೊರೆತರೆ ಕಾಂಗ್ರೆಸ್ ಅಭ್ಯರ್ಥಿ ರೂಪಿಣಿ ಮಂಜುನಾಥ್ ಅವರಿಗೆ 9 ಮತಗಳು ಲಭಿಸಿವೆ. ಬಹುಮತ ಪಡೆದ ಪ್ರಭಾ ನಾಗರಾಜ್ ಅವರನ್ನ ಚುನಾವಣಾಧಿಕಾರಿ ಮಂಜುನಾಥ್ ಅವರು ನಗರಸಭೆಯ ನೂತನ ಅಧ್ಯಕ್ಷೆಯಾಗಿ ಘೋಷಿಸಿದ್ರು. ಮತದಾನ ಪ್ರಕ್ರಿಯೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಮತ ಚಲಾಯಿಸಿದ್ರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ನಗರವು ಇನ್ನಷ್ಟು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಲಿ. ನಗರದ ಮೂಲಸೌಕರ್ಯ, ಸ್ವಚ್ಛತೆ, ಕುಡಿಯುವ ನೀರು, ರಸ್ತೆ, ಸಾರ್ವಜನಿಕ ಸೇವೆಗಳು ಸೇರಿದಂತೆ ನಾಗರಿಕರ ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡುವಂತಾಗಲಿ ಎಂದು ಹಾರೈಸುತ್ತೇನೆ ಎಂದರು. ನಮ್ಮ ಈ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡ ಸರ್ ಅವರಿದ್ದಾರೆ, ಅಪ್ಪಾಜಿಯವರು, ಆಮೇಲೆ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರಿದ್ದಾರೆ, ಹಾಗೆ ನಿಖಿಲಣ್ಣ ಅವರಿದ್ದಾರೆ. ಅದೇ ರೀತಿ ನೂತನವಾಗಿ ನಮ್ಮ JDS ಜಿಲ್ಲಾಧ್ಯಕ್ಷರಾದಂತಹ
ಮಂಜುನಾಥ್ ಸರ್ ಇದ್ದಾರೆ, ಅದೇ ರೀತಿ ತಾಲೂಕು ಅಧ್ಯಕ್ಷರಾದಂತಹ ಹರೀಶ್ ಗೌಡ ಸರ್ ಅವರು, ಅದೇ ರೀತಿ ನನ್ನ ಹಿರಿಯರು, ನನ್ನ ಅಪ್ಪಾಜಿಗಳು ಆದಂತಹ ಮುನೇಗೌಡ ಸರ್ ಅವರು, ಏನು ಇತ್ತೀಚೆಗೆ ದಿವಂಗತ ಅಪ್ಪಯ್ಯನವರು ಅವ್ರ ಸಮ್ಮುಖದಲ್ಲಿ ಇದು ನಡಿಬೇಕಾಗಿತ್ತು. ಏನು ಭಗವಂತನಿಷ್ಟೇ, ಭಗವಂತ ಇವತ್ತೇ ಅನ್ನೋದಿತ್ತು, ಅದನ್ನ ಇವತ್ತೇ ಕಾಣಿಸಿದ್ದಾನೆ ಅಂತ ನಾವು ಅನ್ಕೊಳ್ಬೇಕು. ಭಗವಂತ ಯಾವಾಗ ಫಲ ಕೊಡ್ತಾನೋ ಆ ಫಲ ನಾವು ಸ್ವೀಕರಿಸ್ಬೇಕು. ಇವತ್ತು ನಮ್ JDS ಗೆ ಭಗವಂತ ಫಲ ಕೊಟ್ಟಿದ್ದಾನೆ, ಅದನ್ನ ನಾವು ಇವತ್ತು ಸ್ವೀಕರಿಸ್ತಿದೀವಿ ಎಲ್ಲರ ಸಮ್ಮುಖದಲ್ಲಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಕೋಲಾರದಲ್ಲಿ ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಮುಂದಾದ ಹೋರಾಟಗಾರರನ್ನ ಪೊಲೀಸರು ಬಂಧಿಸಿದ ಘಟನೆಯೂ ನಡೆಯಿತು. ಕೋಲಾರದ ಕೊಂಡರಾಜನಹಳ್ಳಿ ಗೇಟ್ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಮಾವು ಬೆಳೆಗಾರರಿಂದ ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆ ತಡೆ ಯತ್ನವನ್ನ ಪೊಲೀಸರು ವಿಫಲಗೊಳಿಸಿದ್ರು. ಮಾವು ಬೆಳೆಗೆ ಬೆಂಬಲ ಬೆಲೆ ಖರೀದಿ ಮಿತಿ ಅಂತ್ಯ ಹಿನ್ನೆಲೆ ಬೆಂಬಲ ಯೋಜನೆಯನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿಲ್ಲಿಸಿವೆ. 1.30 ಲಕ್ಷ ಟನ್ ಮಾವು ಖರೀದಿಗೆ ಮಾತ್ರ ಅನುಮತಿಯನ್ನ ಸರ್ಕಾರಗಳು ನೀಡಿದ್ವು. ಹಾಗಾಗಿ ಮತ್ತೆ ಬೆಂಬಲ ಬೆಲೆ ವಿಸ್ತರಣೆಗೆ ಮಾವು ಬೆಳೆಗಾರರ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಡ್ಲಘಟ್ಟದಲ್ಲಿ ಎಸ್ಐಆರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಜಿ ಪ್ರಭು. ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್ ಅರ್ಹ ಮತದಾರರು ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಲು ಮನವಿ. ಐಸಿಎಲ್ ಕಂಪನಿ ಹೆಸರಿನಲ್ಲಿ ನಕಲಿ ಎಂಕೆಪಿ ಗೊಬ್ಬರ ಮಾರಾಟ. ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕ ಕಂಪನಿಯಿಂದ ವಂಚನೆ. ಅಂಗಡಿಗೆ ಮುತ್ತಿಗೆ ಹಾಕಿದ ನೂರಾರು ರೈತರ ಆಕ್ರೋಶ. ದಾಳಿ ನಡೆಸಿ ಪರಿಶೀಲನೆ ಮಾಡಿದ ಕೃಷಿ ಅಧಿಕಾರಿಗಳು. ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರಿಂದ ಪ್ರತಿಭಟನೆ. ಬೆಂಬಲ ಬೆಲೆ ಯೋಜನೆಯಡಿ ಮಾವಿನಕಾಯಿ ನೋಂದಣಿ ಅವಧಿ ವಿಸ್ತರಿಸಲು ಆಗ್ರಹ. ಎಪಿಎಂಸಿ ಕಚೇರಿ ಎದುರು ರೈತರ ಪ್ರತಿಭಟನೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳದಲ್ಲಿ ಚಾಕುವಿನಿಂದ ಇರಿದ ಪಾಪಿಗಳು. ಗಲಾಟೆ ವಿಕೋಪಕ್ಕೆ ತಿರುಗಿ ದಂಪತಿ ಮೇಲೆ 5 ಗುಂಪು ಮಾರಣಾಂತಿಕ ಹಲ್ಲೆ. ಚಿಂತಾಮಣಿ ಶಾಂತಿನಗರದಲ್ಲಿ ಘಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.